ಬ್ಯಾಂಗ್ಳೂರ್ ವೆದರ್ ಮಾತ್ರ ಇದು ಕುತ್ಕೊಂಡು ಕೊಡ್ತಾರೆ ಇನ್ನೂ ಒಳ್ಳೆಯದು. ದಿಸ್ ಇಸ್ ಮೈ ಔಟ್ಫಿಟ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಇವಾಗ ಐ ಥಿಂಕ್ 9:30 ಆಗಿರ್ಬೋದು. 9ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಡೇ ಸ್ಟಾರ್ಟ್ ಮಾಡೋಣ. ಇವಾಗ ಅಕ್ಕ ಟೀ ಇಟ್ಟಿದ್ದಾರೆ. ಎವ್ರಿ ಡೇ ಫ್ರೆಶ್ ಅಪ್ ಆದಮೇಲೆ 1 ಗ್ಲಾಸ್ ಆಫ್ ವಾಟರ್ ಡ್ರಿಂಕ್ ಮಾಡಬೇಕು. ಇಟ್ಸ್ ಗುಡ್ ಫಾರ್ ಹೆಲ್ತ್. ಇದು ಕುತ್ಕೊಂಡು ಕೊಡ್ತಾರೆ ಇನ್ನೂ ಒಳ್ಳೆಯದು. ಬ್ಯಾಂಗ್ಳೂರ್ ವೆದರ್ ಮಾತ್ರ ತುಂಬ ಕೋಲ್ಡ್ ಇದೆ. ನಾನು ಟೀ ಕುಡಿದ್ಬಿಟ್ಟು ವೆಜಿಟೇಬಲ್ಸ್ ಕಟ್ ಮಾಡೋಣ. ಸೊ ಇವಾಗ ತಿಂಡಿಗೆ ವೆಜಿಟೇಬಲ್ಸ್ ಕಟ್ ಮಾಡೋಣ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ, ಇವಾಗ ಮಾಡಬೇಕು. ನೆಕ್ಸ್ಟ್ ಅಡುಗೆ ಆದಮೇಲೆ ಸಿಗ್ತೀನಿ. ಬಾಯ್. ಸೊ ಟಿಫನ್ ರೆಡಿ ಆಯಿತು. ಆ್ಯಂಡ್ ದೆನ್ ಫುಲ್ ಕಿಚನ್ ಎಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮೊಸರು ಬಜ್ಜಿ ರೆಡಿ ಆಗಿದೆ. ಇದು ವಿತೌಟ್ ಕರ್ಡ್ ನನಗೆ ಅಷ್ಟು. ಟಿಫನ್ ಆದಮೇಲೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಸಿಗ್ತೀನಿ. ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇನ್ನೊಬ್ಳು ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಸಿಗ್ತೀನಿ. ನಾವೆಲ್ಲ ಇವಾಗ ರೆಡಿ ಆಗಿದ್ದೀವಿ ಹೊರಗಡೆ ಹೋಗೋಕ್ಕೆ. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಹೇಗಿದೆ? ಚೆನ್ನಾಗಿದೆ. ಓಕೆ, ನೀನನ್ನು ತೋರಿಸ್ತೀನಿ ಬಾ. ಹಾಯ್ ವಿಜಯಕ್ಕ, ಸೇ ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಂ, ನೈಸ್ ಔಟ್ಫಿಟ್, ಚೆನ್ನಾಗಿದೆ. ಗೊತ್ತಿಲ್ಲ, 11 ಹೋಗ್ತಾ ಇತ್ತು. ನಾನು ಇವರು ಆಟೋದಲ್ಲಿ ಹೋಗ್ತಾ ಇದ್ವಿ. ಅವರಿಬ್ಬರು ಬೈಕಲ್ಲಿ ಬರ್ತಾ ಇದ್ದಾರೆ. ಹೇಗಿತ್ತು ಡೇ ಇವತ್ತು? ಸಖತ್ತಾಯಿತು. ಫುಲ್ ಎಂಜಾಯ್ ಮಾಡಿದ್ವಿ ಕಸಿನ್ಸ್ ತುಂಬ ದಿನ ಆದಮೇಲೆ. ನೈಸ್. ಗೇಮ್ಸ್ ಎಲ್ಲ ಆಡಿದ್ವಿ, ಸಖತ್ತಾಯಿತು. ಆಮೇಲೆ ಸ್ವಾತಿ ಅಕ್ಕ ಚೆನ್ನಾಗಿ ಅರೇಂಜ್ ಮಾಡಿದರು. ಸ್ನ್ಯಾಕ್ಸು, ಗೇಮ್ಸ್ ಆಗಿರಲಿ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಪ್ರಾಪರಾಗಿ ಎಂಜಾಯ್ ಮಾಡಿದ್ವಿ. ಮಾಡಿದೆ ಬಾ ಫ್ರೇಮ್ಗೆ. ನಾನು ತುಂಬ ಎಂಜಾಯ್ ಮಾಡಿದೆ. ಗೇಮ್ಸ್ ಎಲ್ಲ ಆಡಿದ್ವಿ. ಆ್ಯಂಡ್ ನಮ್ಮ ಟೀಮೇ ವಿನ್ ಆಗಿದ್ದು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಡ್ಕೊಂಡು ಪಾಸ್ವರ್ಡ್ ಗೇಮ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಎಷ್ಟು ಮೆಂಬರ್ಸ್ ಇದ್ವಿ? 12 ಮೆಂಬರ್ಸ್ ಇದ್ವಿ. ಒಬ್ಬರು ಹೋಸ್ಟ್ ಇದ್ದರು. 6 ಅಂತ 2 ಟೀಮ್ ಮಾಡಿದ್ವಿ. ಟೀಮ್ ಎ, ಟೀಮ್ ಬಿ ಅಂತ. ಸೊ ನಾವು ಗೆದ್ದಿದ್ದೀವಿ. ನಮ್ಮ ಟೀಮ್ ಗೆದ್ದಿದೆ. ನಾನು ಇವಳು ಒಂದೇ ಟೀಮಲ್ಲಿ ಇದ್ವಿ. ನಾವು ಗೆದ್ದಿದ್ದೀವಿ ಅಷ್ಟೇ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ವೀಕೆಂಡ್ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಯಿತು. ನಾಳೆ ಆಫೀಸ್ಗೆ ಹೋಗಬೇಕು ಅಷ್ಟೇ. ಸೊ ಚಪಾಗಿ ನೆಕ್ಸ್ಟು ಊಟಕ್ಕೆ ಏನು ಮಾಡೋದಂತ ನೋಡಬೇಕು ಅಷ್ಟೇ. ಇವತ್ತಿನ ಡೇ ಕಂಪ್ಲೀಟ್. ಟೇಕ್ ಕೇರ್, ಬಾಯ್.